ಸರ್ ಆಮೇಲೆ ಕಾಸ್ಟ್ ಸೆನ್ಸಸ್ ಬಗ್ಗೆ ಈಗ ನಾಸ್ತಿಕ ಅನ್ನೋಂಥ ಒಂದು ಕಾಲಂ ಸೇರಿರೋದಕ್ಕೆ ಬಿಜೆಪಿ ಇದು ನಿಮ್ಮನ್ನ ಬೇರೆ ಬೇರೆ ರೀತಿಯಾಗಿ ಇದು ಮಾಡ್ತಾ ಇರೋದು ಏನು ಮಾಡ್ತಾರಪ್ಪ ಅಲ್ಲ ಅಂದರೆ ನೀವು ನಾಸ್ತಿಕ ಅನ್ನೋ ಕಾಲಂ ಸೇರಿಸಬಾರ್ದಿತ್ತು ಅನ್ನೋಂಥದ್ದು ವಿಚಾರ. ಯಾರು ಆರ್ ಅಶೋಕ್ ಅವರು ಆರ್ ಅಶೋಕ ಹೇಳ್ದಾಗೆಲ್ಲ ಕೇಳೋಕ್ಕಾಗಲ್ಲ ನಾವು. ಆರ್ ಅಶೋಕ BJP ಅವ್ರು ಹೇಳಿದವರು ರಾಜಕೀಯವಾಗಿ ಮಾತಾಡ್ತಾರೆ, ಅವ್ರನ್ನೆಲ್ಲ ಹೇಳ್ಕೊಂಡು ಅಲ್ಲ ನೀವು ಮತಾಂತರದ ರಾಯಭಾರಿ ಸಿದ್ದರಾಮಯ್ಯ ಅವರು ಎಲ್ಲ ಇದನ್ನು ಕೂಡ ತಪ್ಪದೇ ಸೋಷಿಯೋ ಎಕನಾಮಿಕ್ ಶೈಕ್ಷಣಿಕ ಎಜುಕೇಷನಲ್ ಸರ್ವೆ ಆಗಬೇಕು. ಯಾಕಂತಂದರೆ ಈ ಸೋಷಿಯೋ ಎಜುಕೇಷನಲ್ ಸರ್ವೆ ಆಗೋದ್ರಿಂದ ನಾಳೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಯಿತು. ಅವರ ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು, ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಗುರ್ತು ಮಾಡ್ಕೊಂಡು ಇದರಿಂದ ಗೊತ್ತಾಗುತ್ತೆ ಈ ಸರ್ವೆಯಿಂದ. ಇದಾದಮೇಲೆ ನಾವು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಬಿಜೆಪಿ ಡೆಲಿಗೇಷನ್ ನಿನ್ನೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಸರ್. ಈ ಕ್ಯಾಸ್ಟ್ ಸೆನ್ಸಸ್ ಬಗ್ಗೆ ಬಿಜೆಪಿ ಡೆಲಿಗೇಷನ್ ನಿನ್ನೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಸರ್. ಇದು ಹಿಂದೂ ಇದರಲ್ಲಿ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಸೇರಿಸ್ತಿದ್ದೀರಿ ಅಂತ. ಅವರು ಆರ್ ದೇ ನಾಟ್ ಸಿಟಿಜನ್ಸ್ ಆಫ್ ದಿ ಕಂಟ್ರಿ? ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು? ಹಿಂದೂ ಒಳಪಂಗಡಗಳಲ್ಲಿ ಕ್ರಿಶ್ಚಿಯನ್ ಅಂತ ಸೇರ್ಪಡೆ ಆಗ್ತಾ ಇದೆ ಸರ್. ಈ ಬ್ರಾಹ್ಮಣ ಪಂಗಡಗಳಲ್ಲಿ ಕ್ರಿಶ್ಚಿಯನ್ ಬರ್ತಾ ಇದೆ ಸರ್. ನೋಡಪ್ಪ, ಯಾರು ಏನು ಬರೀ ಹೇಳ್ತಾರೆ ಅದರ ಪ್ರಕಾರ ಮಾಡ್ಕೊಳ್ತಕ್ಕಂಥದ್ದು. ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತೀವಲ್ಲ, 1,75,000 ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ಎನ್ಯುಮರೇಟರ್ಸ್ ಆಗಿ. ಅವ್ರಿಗೆ 120ರಿಂದ 150 ಮನೆಗಳು ಕೊಟ್ಟಿದ್ದೀವಿ. ಅವರು ಪ್ರತಿ ಮನೆಗೂ ಹೋಗಿ 22ರಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸರ್ವೆ ಮಾಡ್ತಾರೆ. ಲಾಸ್ಟ್ ಟೈಮ್ಗಿಂತ 50,000 ಲಾಸ್ಟ್ ಟೈಮ್ಗಿಂತ ಈ ಸಾರಿ 40,000ಕ್ಕೂ ಹೆಚ್ಚು ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ.